ನಮಸ್ಕಾರ ವೀಕ್ಷಕರೇ, ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಧಾರವಾಡ ನಗರ ಹೊಸ ಯಲ್ಲಾಪುರದಲ್ಲಿರುವ ತ್ಯಾಜ್ಯದ ಗುಡ್ಡಕ್ಕೆ ಬೆಂಕಿ ಹತ್ತಿ ಇಲ್ಲಿನ ಜನಕನಗರ್, ಚಿರುಮುರಿ ಬಟ್ಟಿ, ಶಿವಾನಂದ ನಗರ್, ಲಕ್ಷ್ಮೀನಗರ್, ನ್ಯೂ ಚಪ್ಪರಬಂದ ಕಾಲೋನಿ, ಲಕ್ಷ್ಮೀಕೇರಿ ಸುತ್ತಮುತ್ತಲಿನ ನಿವಾಸಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಸದ ಗುಡ್ಡಕ್ಕೆ ಬೆಂಕಿ ತಗುಲಿದ ಪರಿಣಾಮ ದೊಡ್ಡ ಪ್ರಮಾಣದ ಹೊಗೆ ಆವರಿಸಿ ದಿನದಿಂದ ದಿನಕ್ಕೆ ಸಣ್ಣ ಮಕ್ಕಳು ಹಾಗೂ ವಯಸ್ಸಾದವರಿಗೆ ಉಸಿರಾಟದ ತೊಂದರೆ, ಸಣ್ಣ ಮಕ್ಕಳಿಗೆ ವಾಂತಿ, ಬಿಪಿ, ಶುಗರ್ ಹಾಗೂ ಹೃದಯ ರೋಗಿಗಳಿಗೆ ತೊಂದರೆವಾಗುತ್ತಿದೆ ಇಲ್ಲಿಯ ಸ್ಥಳೀಯರು ಆರೋಪಿಸಿದ್ದಾರೆ. ಆದರೆ ಈ ಕುರಿತು ಜನಪ್ರತಿಗಳಾಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳೇ ಆಗಲಿ ಗಮನಹರಿಸುತ್ತಿಲ್ಲ ಎಂಬುದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಸ್ಥಳೀಯರು ಹಾಗೂ ಭೀಮಶಕ್ತಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ದಿವಾಣ ಬಳ್ಳಾರಿ ಹಾಗೂ ಎಲ್ಲಾ ಕಾರ್ಯಕರ್ತರು ಹುಬ್ಬಳ್ಳಿ ಧಾರವಾಡ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಬೆಂಬಲ ನೀಡಿ ಈ ಸಮಸ್ಯೆಗೆ ತಕ್ಷಣ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನು ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಯನ್ನು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ನೋಡೋಣ. ತೊಂದರೆ ಆಗ್ತಾ ಇದೆ. ಅದರ ಜೊತೆಗೆ ಮಿನಿಮಮ್ ಆಗಿ ಏನಿಲ್ಲ ಅಂದ್ರೆ 15 ದಿವಸದಿಂದ ಇದು ಬಂದಾಗಿದೆ. ಈಗ ಬಂದಾಗಲಾರ್ದ ಕಾರಣಕ್ಕಾಗಿ ನಾವು ನಿನ್ನೆ ಹೊಟ್ಟಿಗೆ ನಮಗೆ ಸಂಕಟಾಗಿ ಎಲ್ಲ ರೋಗ ಇರೋದು ಬಾಕಿದವ್ರು ಎಲ್ಲ ಯಾಕೆ ಬಂದ ಆ ಪ್ರಸಂಗ ಕಂಟಿನ್ಯೂ ಆಗಿಲ್ಲ. ಈಗ ಅದರ ಜೊತೆಗೆ ಏನಾಗ್ಬಿಟ್ಟಿದೆ ಅಂದರೆ ನಿನ್ನೆ ನಾವು ಸ್ಟ್ರೈಕ್ ಮಾಡಿದ್ರೆ ಮಣ್ಣಿನೂ ಬಂದಿದ್ರು. ನಿನ್ನೆ ಕಮಿಷನರ್ 3 ಗಂಟೆ ತನಕ ಕಾರ್ಪೊರೇಷನ್ ಅಲ್ಲಿ ಕಸದ ಕೊಂಡಲ್ಲಿ ಇದ್ದಿದ್ದು ನಿಜ, ನಾವು ನೋಡಿದ್ದೀವಿ. ಕಮಿಷನರ್ ಇದ್ರು, ಅವ್ರು ಸ್ಟಾಫ್ ಇದ್ರು. ನಾವು ಈಗೇನಂತೀವಿ, ಈ ಜಾಗ ಮ್ಯಾಗ ಇರುವಂಥ ಕಸನ ಬೇರೆ ತೊಗೊಂಡು ಅದನ್ನು ಚೇಂಜ್ ಮಾಡ್ತೀವಿ. ಯಾಕಂದರೆ ಒಂದು ತೊಂದರೆ ಬೆಂಕಿ ಹತ್ತಂದ್ರೆ ಬ್ಯಾಟ್ರಿ ಏನಾದ್ರು ಒಂದು ತೊಂದರೆ ಬೆಂಕಿ ಹತ್ತಂದ್ರೆ 15-20 ನಿಮಿಷ ಇದೆ ಬರ್ತದೆ. ಈಗ ನೋಡ್ರಿ ಮೇಡಮ್, ಅಲ್ಲಿಂದ ಒಂದು ಸ್ವಲ್ಪ ನೀವು ಏರಿಯಾದಾಗ ಮೇಡಮ್ ಈ ರೀತಿ ಅಸ್ತಮ ಇದ್ದವರು ಕಸ ನೀವು ಹೇಳ್ತೇನೆಂದ್ರೆ ನಾವು ಸ್ಟ್ರೈಕ್ ಆಗೋಗ್ತೀವಿ. ಇಲ್ಲಿ ಇವತ್ತಿನ ಸಮಸ್ಯೆ ನಾವು ಈಗ बैठो वहां, बैठो में, बैठो में वहां से, बैठो में। उसका क्या लगे, आवाज छोड़ छोड़ो उसका।
आवाज केला तर आवाज जोड, आवाज जोड जोड. ಇವತ್ತಿನ ದಿವಸ ಜನ್ನತ್ ನಗರ ಸುಡಾಟಿಯಲ್ಲಿರಲ್ಲ, ಸುಡಾಟಿಯಲ್ಲಿ ಹಚ್ಚಿ ಇವತ್ತಿಗೆ 8 ದಿವಸದ ಮೇಲೆ ಆಯಿತು ಬೆಂಕಿ ಹಚ್ಚಿ. ಆ ಹೊಗೆಯಲ್ಲಿ ವಾಸನೆಗಳ ಗುಳಿಗೆ ಔಷಧದ ವಾಸನೆ ಬರ್ತಾ ಇದೆ. ಆ ವಾಸನೆ ಬರೋದ್ರಿಂದ ಮಕ್ಕಳಿಗೆ ಹೆಲ್ತಿಗೆ ತೊಂದರೆ ಆಗುತ್ತೆ ಅನ್ನೋದನ್ನು ಈಗ ಗಮನಿಸಬೇಕಾಗಿದೆ. ಇದರ ಜೊತೆಗೆ ಜನ್ನತ್ ನಗರ ಜನ, ಲಕ್ಷ್ಮೀಕೆರೆ ಜನ, ಶಿವಾನಂದ ನಗರ ಜನ, ನ್ಯೂ ಚಪ್ಪರ್ಮನ್ ಕಾಲನಿ ಜನ ಇವರೇನು ಸಾಯಿ ತನಕನೂ ಈ ತರಾಂತಲ್ಲಿನ ಅನುಭವಿಸ್ಬೇಕಾ, ಏನು ನಮಗೂ ಏನಾರ ಒಂದು ಚಲೋ ಹೆಲ್ತ್ ಇಟ್ಕೊಂಡಿರುವಂಥ ಒಂದು ವ್ಯವಸ್ಥೆ ಆಗಿದೆ. ಏನಾಗ್ಬಿಟ್ಟಿದೆ ಅಂದರೆ ರಾತ್ರಿ ಹಗಲಿ ಈ ಬೆಂಕಿ ಹತ್ತೋದ್ರಿಂದ ರೋಜಾ ಇರುವಂಥ ಜನ ಈಗ ರಂಜಾನ್ ತಿಂಗಳು ನಡೆಯೋದ್ರಿಂದ ಉಪವಾಸ ಇರೋದ್ರಿಂದ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಈ ಹೊಗೆ ವಾಸನೆಯಿಂದ ಉಲ್ಟಿಗಳನ್ನು ಚಾಲುವಾಗಿದ್ದಾವೆ. ಅದರ ಜೊತೆಗೆ ಈ ಗುಳಿಗೆ ಔಷಧ ವಾಸನೆ ಬರೋದ್ರಿಂದ ಮಕ್ಕಳ ಹೆಲ್ತಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಇವತ್ತಿನ ದಿವಸ ಟೋಲ್ನಾಕ ರೋಡನ್ನು ಬಂದ್ ಮಾಡಿ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು DC ಮೇಡಮ್ ಅವರು, ಕಾರ್ಪೊರೇಷನ್ ಕಮಿಷನರ್ ಅವರು ಬಂದು ಅದನ್ನು ಬಂದ್ ಮಾಡಿಸಬೇಕು, ಹೊಗೆಯನ್ನು ಬಂದ್ ಆಗಬೇಕು. ಅದರ ಹಿಂದ್ಗಡೆ ಒಂದ್ಸಲ ಬೆಂಕಿ ಹತ್ತಿದಾಗ ಕಾರ್ಪೊರೇಷನ್ ಕಮಿಷನರ್ ಅವರು ಜವಾಬ್ದಾರಿಯನ್ನು ಹೊತ್ತಿದ್ರು. ಇರುವಂಥ ಕಮಿಷನರು ಇಲ್ಲಿ ಎಲ್ಲಿ ಒಂದು ಬೆಂಕಿ ಹತ್ತಿದಂಗೆ ನಾನು ನೋಡ್ಬೇಕೇನಿದ್ರು ಇವತ್ತಿನ ದಿವಸ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಕಮಿಷನರು. ಇವತ್ತಿನ ದಿವಸ ಈಗ ಬೆಂಕಿ ಹತ್ತಿದೆ, ಒಂದು ಫೈರ್ ಇಂಜನ್ ತರ್ಸಾರ, ಅಷ್ಟು ದೊಡ್ಡ ಬೆಂಕಿ ಫೈರ್ ಇಂಜನ್ ಅದನ್ನು ಬಂದಾಗುತ್ತಾ ಆಗೋದಿಲ್ಲ. ಅದರ ಸಲುವಾಗಿ ಈಗ ಅಕಸ್ಮಾತ್ ಬರಲೇ ಇಲ್ಲ ಅಂದರೆ ನಾಳೆ ಬೆಳಗ್ಗೆ ಕಾರ್ಪೊರೇಷನ್ ಗಾಡಿ ಕಸಗಳನ್ನು ಒಂದು ಡಿಪೋಗಳಿಗೆ ಹೋಗಲಾರ್ದಂಗೆ ನಾವು ಜಗತ್ ನಗರ ಜನ, ಶಿವಾನಂದ ನಗರ, ಲಕ್ಷ್ಮೀ ನಗರ ಜನ ನಾವು ಬಂದ್ ಮಾಡಿ. ನನ್ನ ಹೆಸರು ದಿವಾನ್ ಬಳ್ಳಾರಿ ಅಂತ. ನಿನ್ನೆ ರಾತ್ರಿ ನಾವು ಸುಮಾರು ಲೋಕಲ್ ಸಪೋರ್ಟ್ ಮಾಡಿದ್ವಿ. ಸುಮಾರು ಒಂದು 10 ಶೂಟಿಂಗ್, 2 ಫೈರ್ ಎಲ್ಲ ಸಾರ್ವಜನಿಕರು ಲೋಕಲ್ ಸಪೋರ್ಟ್ ಕೊಟ್ಟಿಲ್ಲ. ನಾವು ರಾತ್ರಿ ಸ್ವಲ್ಪ ನಿಯಂತ್ರಣ ಮಾಡಿದ್ವಿ. ನಿನ್ನೆ ಮಧ್ಯಾಹ್ನ ಭಾಳಷ್ಟು ಸ್ವಲ್ಪ ನಿಯಂತ್ರಣ ಮಾಡಿದ್ವಿ. ಇಲ್ಲಿ ಸಾರ್ವಜನಿಕರಿಗೂ ಬೇಡಿಕೆ ಇದೆ, ಇನ್ನು ಕಂಟಿನ್ಯೂ ಮಾಡಬೇಕು, ಸಮಸ್ಯೆ ಆಗಬೇಕು ಅಂತ. ಈಗ ನಮ್ಮದು ಲೆಗಸಿ ವೇಸ್ಟು ಸ್ವಲ್ಪ ಜಾಸ್ತಿ ಇದೆ. ಅಂದರೆ ಭಾಳ ಮುಂಚೆಯಿಂದನೂ ವೇಸ್ಟನ್ನ ಡಂಪ್ ಮಾಡ್ತಾ ಬಂದಿದೆ. ಅದು ಲೆಗಸಿ ವೇಸ್ಟು ಹುಬ್ಳಿಯಲ್ಲಿ 1,50,000 ಲೆಗಸಿ ವೇಸ್ಟ್ ಮಾಡಿದ್ದೀವಿ. ಸುಮಾರು 3.5 ಲಕ್ಷ ಟನ್ನು ಲೆಗಸಿ ವೇಸ್ಟ್ ಇದೆ. ಅದರಲ್ಲಿ ಅವಾಗ ಅದು ಲೆಗಸಿ ವೇಸ್ಟ್ ಇರೋದ್ರಿಂದ ಅದನ್ನೆಲ್ಲ ಟಾಕ್ಸಿಕ್ ಗ್ಯಾಸಸ್ ಎಲ್ಲ ಯೂಸ್ ಮಾಡಿ ಫ್ಲೇಮೇಬಲ್ ಗ್ಯಾಸಸ್ ಎಲ್ಲ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡಿ ನಾವು ಟೆಂಡರ್ ಬಗ್ಗೆ ಪ್ರಾರಂಭ ಈ ರೀತಿ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಕಾರ್ಪೊರೇಷನ್ ಅಧಿಕಾರಿಗಳಿಗೆ, ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಕಾರ್ಪೊರೇಷನ್ ಅಧಿಕಾರಿಗಳಿಗೆ, ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ
ಇನ್ನೂವರೆಗೆ ಯಾಕೆ ಹನಿಗೆ ಆಗ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ನಮ್ಮಲ್ಲಿ ಹುಟ್ಟಿದೆ. ಇದ್ರ ಜೊತೆಗೆ ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ ಅಂತ ನೋಡಿದಾಗ ಇಲ್ಲಿ ಅವ್ರು ಜನ ಸತ್ತ ನಂತರ ಬರ್ತಾರೋ ಏನು ಹುಡುಗರು ಕಸ ಕಡ್ಡಿ ಅನ್ಸುತ್ತಿದ್ದಾರೆ ನಮಗೆ ಅರ್ಥ ಆಗ್ತಾ ಇಲ್ಲ. ಈಗ ನಾನು ನಿಮ್ಮ ಮುಖಾಂತರ ಸಂತೋಷ್ ಲಾಡ್ ಅವರಿಗೆ ಮತ್ತು ಅರವಿಂದ್ ಬೆಲ್ಲದ್ ಅವರಿಗೆ MP ಅವರಿಗೆ ಈ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಎಲ್ಲರಿಗೂ ಹೇಳಕ್ಕೆ ಒಂದು ಇಷ್ಟಪಡ್ತೀನಿ. BJP ಅವರಿಗೆ ಕಾಂಗ್ರೆಸ್ ಅವರಿಗೆ ನಿಮ್ಮಲ್ಲಿ ಪಕ್ಷ ಮಾಡ್ಕೊಳ್ರಿ. ಇಂಥ ಸಾಯೋ ಟೈಮ್ ಬಂದಲ್ಲಿ ಈ ಜನರು ಸಾಯೋ ಟೈಮ್ ಬಂದಲ್ಲಿ ಅವ್ರನ್ನ ಬದುಕಿಸಕ್ಕೆ ನೀವು ಪ್ರಯತ್ನ ಪಡ್ರಿ, ಅವ್ರನ್ನ ಉಳಿಸಿರಿ ಅಂತ ಹೇಳ್ತೀನಿ. ಅದರ ಜೊತೆಗೆ ಇನ್ನೊಂದೇನು ವಿಷಯ ಅಂದರೆ ಈಗ ಇನ್ನೊಂದೇಳಿ ಇಲ್ಲಿ 15 ದಿವಸದಿಂದ ನಾವು ಸಾಯತ್ತೀವಿ. MLA ಬರೀ ಹೋಟಿಗೆ ಬರ್ತಾನೆ, MP ಹೋಟಿಗೆ ಬರ್ತಾನೆ. ಇವ್ರು ಇಬ್ಬರನ್ನ ಬಿಟ್ಟರೆ ಯಾವತ್ತೂ ಬಂದಿಲ್ಲ. ಅವ್ರ ವಿರುದ್ಧವಾಗಿ ನಾಳಿಂದ ಹೋರಾಟ ಚಾಲು ಮಾಡ್ತೀವಿ. ಉಗ್ರ ಹೋರಾಟ ನಾವು ಚಾಲು ಮಾಡ್ತೀವಿ. ಕಾರ್ಪೊರೇಷನ್ದವ್ರು ಯಾರು ಹಮಾಲ್ರಲ್ಲ, ಆದ್ರೂ ಕೆಲಸ ಮಾಡತ್ತಾರೆ. ಇಲ್ಲಿರುವಂಥ ಕಮಿಷನರ್, ಕಾರ್ಪೊರೇಷನ್ ಕಮಿಷನರ್ ಅವ್ರು ಎದುರುಗಡೆ ಹೇಳ್ಬಾರ್ದು, ಹಿಂದೆ ಹೇಳಬೇಕು. ರಾತ್ರಿ 3 ರಿಂದ 4 ಗಂಟೆವರೆಗೂ ಇಲ್ಲಿ ನಿಂತ್ಕೊಂಡು ರಾತ್ರಿ ಕೆಲಸ ಮಾಡಿದ್ದಾರೆ ನಾವು ನೋಡಿದ್ದೀವಿ. ಅದೇ ರೀತಿಯಲ್ಲಿ ಶಂಕರ್ ಪಾಟೀಲ್ ಅವ್ರು ಮಾಡಿದ್ರೆ ಅವ್ರು ಸಿಬ್ಬಂದಿ ಮಾಡ್ಯಾರ. ಇಲ್ಲ ಅನ್ನತ್ತಿಲ್ಲ. ಈಗ ಏನದಲ್ಲ MLA ವಿರುದ್ಧ ಒಂದು MLA ಮತ್ತು ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಅಂತ ಇಲ್ಲ. ಇದರಿಂದಾಗಿ ಇಲ್ಲಿ ಜನ ನಿತ್ಯವೂ ಕೂಡ ನರಕದಲ್ಲೇ ಬದುಕ್ತಾ ಇದ್ದಾರೆ. ನಾವೀಗ ನಿಂತಿರೋ ಈ ಸ್ಥಳೀಯ ನಿವಾಸಿಗಳು ಕಳೆದ 2 ದಿವಸದಿಂದ ಮಾತ್ರ ಅತಿಯಾದ ಹೊಗೆಯಿಂದಾಗಿ ಇಡೀ ಧಾರವಾಡ ಜನ ಒದ್ದಾಡ್ತಾ ಇದ್ದಾರೆ. ನಾವೀಗ ಈ ಒಂದು ಕೆಲವರು ಸ್ಥಳೀಯ ಜೊತೆಗೆ ಮಾತಾಡೋಣ ಬನ್ನಿ. ಏನಂದ್ರೆ ಬದುಕಿಗೆ ಹೋಗ್ತಾರೆ, ಆದರೆ ಸ್ಥಳೀಯರ ಸುತ್ತಮುತ್ತ ಏನಿದ್ದಾರಲ್ಲ ಅವ್ರ ಮನೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಸರ್? ಏನಂದ್ರೆ ಸ್ಥಳೀಯರನ್ನೋಕ್ಕಿಂತ ನಾನು ಇಲ್ಲೇ ಇರೋದು. ನನ್ನ ಮನೆಯಲ್ಲಿ ಸಣ್ಣ ಮಕ್ಕಳದ. ನಾವು ಇವತ್ತು ಬರೀ ಹೊಗೆಯನ್ನು ನೋಡ್ತಾ ಇದ್ದೀವಿ. 15 ದಿವಸ ಆಯ್ತು ಹತ್ತಿ, 3 ದಿವಸದಿಂದ ಹೊಗೆ ಭಾಳ ಹತ್ತಿ ಬರೋದು. ಇವತ್ತಂತೂ ಮನೆಯಿಂದ ಹೊರಗೆ ಬರುವಂಥ ಪ್ರಸಂಗ ಅದ. ಹೊರಗೆ ಬಂದರೂ ನಮ್ಮ ಮಕ್ಕಳು ನಾವು ಬದುಕಿಸ್ತೀವಿ ಇಲ್ಲ ಅನ್ನೋಂಥ ಪ್ರಸಂಗಕ್ಕೆ ನಾವು ಬಂದಿದ್ದೀವಿ. ಆದರೆ ಇವತ್ತಿನ ದಿವಸ ಈ ಮಾತನ್ನು ನಾನು ಹೇಳಬಾರ್ದು, ಹೇಳಕ್ಕೆ ನಾನು ಈಗ ತಯಾರಾಗ್ತಾ ಇದ್ದೀನಿ. ಯಾಕಂದರೆ ಇಷ್ಟೆಲ್ಲ ಬೆಂಕಿ ಹಚ್ಚಿ ಇಷ್ಟೆಲ್ಲ ಧಾರವಾಡ ಜನರು ಬಂದು ನೋಡ್ತಾ ಇದ್ದಾರೆ. ಆದರೆ ಇಲ್ಲಿ ಇರುವಂಥ MLA ಸತ್ತಾನೋ ಗೊತ್ತಿಲ್ಲ, MP ಸತ್ತಾನೋ ಗೊತ್ತಿಲ್ಲ. ಅದರಲ್ಲಿ ಉಸ್ತುವಾರಿ ಸಚಿವ ನಾನು ಅಂತೇಳಿ ಗಾಡಿ छोड़ो गाड़ी छोड़ो ये क्या बन Yeah, I'll be